और रात्रि क्लास चल रहा था 29/6/65 और चौथे पेज के मध्यांत में बात चल रही थी। ರಾತ್ರಿ ಕ್ಲಾಸ್ ಆಗಿದೆ 29/6/65. 4ನೇ ಪೇಜಿನ ಮಧ್ಯಾಂತದಲ್ಲಿ ಮಾತು ನಡೀತಾ ಇತ್ತು. तुम्हारी मम्मा कहाँ चली गई है? ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಮಮ್ಮ ಎಲ್ಲಿ ಹೋಗಿದ್ದಾರೆ? वो तो सर्विस पर गई है ना। ಅವರಂತೂ ಸರ್ವಿಸ್ನಲ್ಲಿ ಹೋಗಿದ್ದಾರೆ ಅಲ್ವಾ? तुम जानते हो कि वो सर्विस पर गई है। ನೀವು ತಿಳ್ಕೊಂಡಿದ್ದೀರಾ ಅವರು ಸರ್ವಿಸ್ನಲ್ಲಿ ಹೋಗಿದ್ದಾರೆ. बच्चे जानते हैं कि बाबा कहते हैं कि वो सर्विस पर गई है। ಮಕ್ಕಳು ತಿಳ್ಕೊಂಡಿದ್ದಾರೆ, ಬಾಬಾ ಹೇಳ್ತಾರೆ ಅವರು ಸರ್ವಿಸ್ನಲ್ಲಿ ಹೋಗಿದ್ದಾರೆ. तो बाबा फिर उनसे पूछेंगे कि तुम उनको याद करके क्यों रोते हो? ಬಾಬಾ ಅವ್ರಿಗೆ ಕೇಳ್ತಾರೆ, ನೀವು ಮಮ್ಮನ ನೆನಪು ಮಾಡಿ ಯಾಕೆ ಅಳ್ತೀರಾ? जब सर्विस पर गई है तो तुमको तो रोना ही नहीं है। ಅವರು ಸರ್ವಿಸ್ನಲ್ಲಿ ಹೋಗಿದ್ದಾರೆ ಅಂದಾಗ ನೀವಂತೂ ಅಳಲೇಬಾರ್ದು. तुम रोती तब हो जब शिव बाबा को याद नहीं करती हो। ನೀವು ಅವಾಗ ಅಳ್ತೀರಾ ಯಾವಾಗ ನೀವು ಶಿವಬಾಬನ ನೆನಪು ಮಾಡೋದಿಲ್ಲ. देहदारी में बुद्धि लगी हुई है। ದೇಹದಾರಿಯಲ್ಲಿ ಬುದ್ಧಿ ತೊಡಗಿದೆ, तो तुमको रोना आता है। ಅವಾಗೆ ನಿಮಗೆ ಅಳು ಬರುತ್ತೆ. क्या कारण बताया? ಏನು ಕಾರಣವನ್ನ ಹೇಳಿದ್ದಾರೆ? मम्मा को याद करने से कोई को रोना क्यों आता है? ಮಮ್ಮನ ನೆನಪು ಮಾಡೋದ್ರಿಂದ ಕೆಲವರಿಗೆ ಅಳು ಯಾಕೆ ಬರುತ್ತೆ? हैं? देहधारियों में मम्मा को देहधारी कहेंगे कि विदेही कहेंगे? ಮಮ್ಮಗೆ ದೇಹದಾರಿ ಅಂತ ಹೇಳಲಾಗುತ್ತಾ ಅಥವಾ ವಿದೇಹಿ ಅಂತ ಹೇಳಲಾಗುತ್ತಾ? देहधारी। ದೇಹದಾರಿ. तो देहधारी मम्मा में बुद्धि लटक गई है। ದೇಹದಾರಿ ಮಮ್ಮ ಅವರ ಪ್ರತಿ ಬುದ್ಧಿ ಸಿಕ್ಕಾಕೊಂಡಿದೆ, इसलिए तुम रोती हो। ಅದಕ್ಕೋಸ್ಕರ ನೀವು ಅಳ್ತೀರಾ. तब रोती हो जब याद नहीं करती हो। ಆವಾಗ ಅಳ್ತೀರಾ ಯಾವಾಗ ನೆನಪು ಮಾಡೋದಿಲ್ಲ. तो तुमको रोना आता है। ಅವಾಗೆ ನಿಮಗೆ ಅಳು ಬರುತ್ತೆ. तुम कोई साकार देहधारी को याद थोड़े ही करते हो। ಬಾಬಾ ಹೇಳ್ತಿದ್ದಾರೆ, ನೀವು ಯಾವುದೇ ಸಾಕಾರಿ ದೇಹದಾರಿಯನ್ನ ನೆನಪು ಮಾಡ್ತೀರಾ? तुमने तो प्रण किया है, वचन दिया है कि हम एक को ही याद करेंगे। ನೀವಂತೂ ಪ್ರತಿಜ್ಞೆ ಮಾಡಿದ್ದೀರಾ, ವಚನವನ್ನ ಕೊಟ್ಟಿದ್ದೀರಾ, ನಾವಂತೂ ಒಬ್ಬನ್ನೇ ನೆನಪು ಮಾಡ್ತೀವಿ ಅಂತ. बस ಅಷ್ಟೇ. मेरा तो एक शिव बाबा, दूसरा न कोई। ನನಗಂತೂ ಒಬ್ಬ ಶಿವಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. तो फिर तुम उस प्रण से डिगती क्यों हो? ಹಾಗಿದ್ಮೇಲೆ ನೀವು ಆ ಪ್ರಣದಿಂದ ಆ ಪ್ರತಿಜ್ಞೆಯಿಂದ ಯಾಕೆ ವಿಚಲಿತರಾಗ್ತೀರಾ? इसलिए बाबा ने माया को डायरेक्शन दिया है। ಅದಕ್ಕೆ ಬಾಬಾ ಮಾಯೆಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. जो श्रीमत पर नहीं चलते उनको तुम खूब फटकाओ। ಯಾರು ಶ್ರೀಮತದ ಅನುಸಾರವಾಗಿ ನಡೆಯೋದಿಲ್ವೋ ಅವ್ರನ್ನ ಚೆನ್ನಾಗಿ ಎಸೆದು ಬಿಡು, ಗದರ್ಸು. उस मम्मा को तो याद ही नहीं करना है। ಈ ಮಮ್ಮನಂತೂ ನೆನಪು ಮಾಡಲೇಬಾರ್ದು. बच्चे तुम्हारा काम ही है
तुमको बाप को याद करना है ಮಕ್ಕಳೇ, ನಿಮ್ಮ ಕೆಲಸನೇ ಆಗಿದೆ, ನೀವು ತಂದೆಯನ್ನ ನೆನಪು ಮಾಡಬೇಕು. और तुमको बाप के पास जाना है. ಮತ್ತೆ ನೀವು ತಂದೆಯ ಹತ್ರ ಹೋಗಬೇಕು. कहाँ जाना है? ಎಲ್ಲಿಗೆ ಹೋಗಬೇಕು? कहाँ ಎಲ್ಲಿ? है? बाप के पास कहाँ जाना है? ತಂದೆ ಹತ್ರ ಎಲ್ಲಿ ಹೋಗಬೇಕು? धीरे से क्यों बोल रहे? साकार में जहाँ बाप है वहाँ जाना है. ಅಲ್ಲಿ ಸ್ಟೂಡೆಂಟ್ಸ್ ಏನೋ ಉತ್ತರ ಕೊಟ್ಟರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಧಾನವಾಗಿ ಯಾಕೆ ಹೇಳ್ತಿದ್ದೀರಾ? ಮತ್ತೆ ಬಾಬಾ ಸ್ಟೂಡೆಂಟ್ ಕಡೆಯಿಂದ ಹೇಳ್ತಾ ಇದ್ದಾರೆ, ಸಾಕಾರಿ ತಂದೆ ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಬೇಕಾ? पहले तो मुक्ति धाम जाना है ना. ಮೊದಲು ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಅಲ್ವಾ? मम्मा के पास कहाँ जाएंगे? ಮಮ್ಮನ ಹತ್ರ ಎಲ್ಲಿ ಹೋಗ್ತೀರಾ? मम्मा वो तो जब ये महारानी बनेगी तभी वहाँ जाएंगे ना. ಮಮ್ಮ ಯಾವಾಗ ಈ ಮಹಾರಾಣಿ ಆಗ್ತಾರೆ ಅವಾಗೇ ಅಲ್ಲಿ ಹೋಗ್ಲಾಗುತ್ತೆ ಅಲ್ವಾ? तो कहाँ जाएंगे? ಹಾಗಿದ್ರೆ ಎಲ್ಲಿ ಹೋಗ್ತೀರಾ? हैं? बाबा को याद करेंगे तो कहाँ जाएंगे? ಬಾಬಾನ ನೆನಪು ಮಾಡಿದ್ರೆ ಆಗ ಎಲ್ಲಿ ಹೋಗ್ತೀರಾ? है? अरे मम्मा महारानी बनेगी तब महारानी मम्मा के पास जाएंगे. ಮಮ್ಮ ಮಹಾರಾಣಿ ಆದಾಗ ಆಗ ಮಹಾರಾಣಿ ಹತ್ರ ಹೋಗ್ಲಾಗುತ್ತೆ. और बाबा को याद करेंगे तो कहाँ जाएंगे? ಇನ್ನು ಬಾಬಾನ ನೆನಪು ಮಾಡಿದ್ರೆ ಆಗ ಎಲ್ಲಿ ಹೋಗ್ತೀರಾ? है? पहले तो मुक्ति धाम जाएंगे ना. ಮೊದಲಂತೂ ಮುಕ್ತಿಧಾಮದಲ್ಲಿ ಹೋಗ್ತೀವಿ ಅಲ್ವಾ? बाद में जीवन मुक्ति में आवेंगे. ನಂತರ ಜೀವನ್ ಮುಕ್ತಿಯಲ್ಲಿ ಬರ್ತೀವಿ. तो मुक्ति धाम में तो जहाँ आत्माएं मुक्त रहती हैं ಮುಕ್ತಿಧಾಮದಲ್ಲಂತೂ ಎಲ್ಲಿ ಆತ್ಮಗಳು ಮುಕ್ತಿಯಲ್ಲಿ ಇರುತ್ತೆ. देह देह के संबंधों से देह के पदार्थों से मुक्त रहती हैं. ದೇಹ ದೇಹದ ಸಂಬಂಧಿಗಳಿಂದ ದೇಹದ ಪದಾರ್ಥಗಳಿಂದ ಮುಕ್ತವಾಗಿರುತ್ತೆ. वहाँ जाना है. ಅಲ್ಲಿ ಹೋಗಬೇಕಾಗಿದೆ. फिर बाद में हैं जीवन मुक्ति धाम में किसके पास जाना है? ಜೀವನ್ ಮುಕ್ತಿಧಾಮದಲ್ಲಿ ಯಾರ ಹತ್ರ ಹೋಗಬೇಕು? हैं मम्मा के पास जाना है. ಅಲ್ಲಿ ಬಾಬಾ ಸ್ಟೂಡೆಂಟ್ ಕಡೆಯಿಂದ ಹೇಳ್ತಾ ಇದ್ದಾರೆ, ಮಮ್ಮನ ಹತ್ರ ಹೋಗ್ಬೇಕಾ? शिव बाबा के पास जाना है. ಶಿವಬಾಬನ ಹತ್ರ ಹೋಗ್ಬೇಕಾ? अच्छा मुक्ति धाम में किस लिए गए थे? किसके पास? ಸರಿ, ಮುಕ್ತಿಧಾಮದಲ್ಲಿ ಯಾರ ಹತ್ರ ಹೋಗಿದ್ರಿ ಅಂತ ಕೇಳ್ತಾ ಇದ್ದಾರೆ. आत्माओं के बाप के पास गए थे. ಆತ್ಮಗಳ ತಂದೆ ಹತ್ರ ಹೋಗಿದ್ರಿ. और जीवन मुक्ति धाम में ಇನ್ನು ಜೀವನ್ ಮುಕ್ತಿಧಾಮದಲ್ಲಿ है? अरे मुक्ति धाम में तो जो सदा मुक्त रहने वाला है शिव बाप के पास स्थान लेंगे. ಮುಕ್ತಿಧಾಮದಲ್ಲಿ ಯಾರು ಸದಾ ಮುಕ್ತರಾಗಿರುವಂತಹ ಶಿವ ತಂದೆ ಅವರ ಹತ್ರ ಸ್ಥಾನವನ್ನ ಪಡ್ಕೊಳ್ತೀವಿ. शिव बाप के पास जाना है. ಶಿವ ತಂದೆಯ ಹತ್ರ ಹೋಗ್ಬೇಕು. फिर जीवन मुक्ति धाम में किसके पास जाना है? ಮತ್ತೆ ಜೀವನ್ ಮುಕ್ತಿಧಾಮದಲ್ಲಿ ಯಾರ ಹತ್ರ ಹೋಗ್ಬೇಕು? शिव बाबा के पास जाना है. ಶಿವ ಬಾಬಾರವರ ಹತ್ತಿರ ಹೋಗ್ಬೇಕು. क्योंकि शिव बाबा इस सृष्टि पर सदा कायम है. ಏಕೆಂದ್ರೆ ಶಿವ ಬಾಬಾ ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಆಗಿದ್ದಾರೆ. तो कहाँ जाना है? त्रेता में जाना है. ಹಾಗಿದ್ರೆ ಎಲ್ಲಿ ಹೋಗ್ಬೇಕು? ತ್ರೇತಾಯುಗದಲ್ಲಿ ಹೋಗ್ಬೇಕಾ?
है? कहाँ जाना है? ಎಲ್ಲಿ ಹೋಗಬೇಕು? हैं? स्वर्ग में जाना है। ಸ್ವರ್ಗದಲ್ಲಿ ಹೋಗಬೇಕಾ? ಸ್ಟೂಡೆಂಟ್ ಕಡೆಯಿಂದ ಹೇಳ್ತಿದ್ದಾರೆ. हाँ, शिव बाबा के पास जाना है, क्योंकि शिव बाबा आया हुआ है संगम में नरक को स्वर्ग बनाने के लिए। ಬಾಬಾ ಹೇಳ್ತಿದ್ದಾರೆ ಶಿವಬಾಬನ ಹತ್ರ ಹೋಗಬೇಕು, ಏಕೆಂದರೆ ಶಿವಬಾಬಾ ಸಂಗಮ ಯುಗದಲ್ಲಿ ಬಂದಿದ್ದಾರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡಲಿಕ್ಕೆ. मम्मा तो जब ये महारानी बनेगी तो वहां जाएंगे ना। ಮಮ್ಮ ಯಾವಾಗ ಈ ಮಹಾರಾಣಿ ಆಗ್ತಾರೆ ಆವಾಗೇ ಅಲ್ಲಿ ಹೋಗ್ಲಾಗುತ್ತೆ ಅಲ್ವಾ? मम्मा के शरीर को तुम याद कैसे कर सकते हो? ಮಮ್ಮರವರ ಈ ಶರೀರವನ್ನು ನೀವು ಹೇಗೆ ನೆನಪು ಮಾಡ್ಬೋದು? क्योंकि मम्मा का शरीर तो 5 तत्वों में विलीन हो गया। ಏಕೆಂದರೆ ಮಮ್ಮರವರ ಶರೀರ ಅಂತೂ 5 ತತ್ವಗಳಲ್ಲಿ ವಿಲೀನ ಆಗಿದೆ. तो जो विलीन हो गया है ही नहीं, ಯಾವುದು ವಿಲೀನ ಆಗಿದೆಯೋ ಇಲ್ವೇ ಇಲ್ವೋ, अस्तित्व ही खत्म हो गया, ಅದರ ಅಸ್ತಿತ್ವನೇ ಮುಗಿದು ಹೋಗಿದೆಯೋ, उसको याद करना है। ಅದನ್ನು ನೆನಪು ಮಾಡಬೇಕಾಗಿದೆನಾ? या जिसका अस्तित्व सदा काल रहे वो उसको याद करना है। ಅಥವಾ ಯಾರ ಅಸ್ತಿತ್ವ ಸದಾ ಕಾಲ ಇದೆಯೋ ಅವ್ರನ್ನ ನೆನಪು ಮಾಡಬೇಕಾಗಿದೆನಾ? जब बच्चे आते हैं तो बाबा उनकी शक्ल दूर से देखते हैं। ಯಾವಾಗ ಮಕ್ಕಳು ಬರ್ತಾರೆ ಆಗ ಬಾಬಾ ಆ ಮಕ್ಕಳ ಮುಖವನ್ನ ದೂರದಿಂದನೇ ನೋಡ್ತಾರೆ. मम्मा ने जब शरीर छोड़ा तो बच्चे बाबा के पास आ रहे थे। ಮಮ್ಮ ಯಾವಾಗ ಶರೀರ ಬಿಟ್ಟಿದ್ರು ಆಗ ಮಕ್ಕಳು ಬಾಬಾರವರ ಹತ್ರ ಬರ್ತಾ ಇದ್ರು. बाबा ने कहा उनकी शक्ल दूर से देख करके पता लग जाता है। क्या? ಬಾಬಾ ಹೇಳಿದ್ರು ಮಕ್ಕಳು ಯಾವಾಗ ಬಾಬನ ಹತ್ರ ಬರ್ತಾ ಇದ್ರು ಆಗ ದೂರದಿಂದನೇ ಬಾಬನಿಗೆ ಮಕ್ಕಳ ಮುಖ ಗೊತ್ತಾಗ್ಬಿಡ್ತಾ ಇತ್ತು. ಏನಂತ? है कि ये एकदम उदास हैं। ಇವರು ಸಂಪೂರ್ಣವಾಗಿ ಉದಾಸರಾಗಿದ್ದಾರೆ. अरे क्या तुम बाबा को परेशान करने आई हो? ಬಾಬಾ ಹೇಳ್ತಿದ್ದಾರೆ, ಅರೆ ಏನ್ ನೀವು ಬಾಬಾಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದೀರಾ? 29/6/65 की वाणी का 5वां पेज। ऐसे किया जाता है, जब कोई का मरता है तो कोई आते हैं। ಆ ರೀತಿ ಮಾಡಲಾಗುತ್ತೆ, ಯಾರಾದರೂ ಸತ್ತಾಗ ಇತರರು ಬರ್ತಾರೆ. अरे पर तुम्हारा क्या मरा है? ಬಾಬಾ ಹೇಳ್ತಾರೆ, ಆದರೆ ನಿಮ್ದೇನು ಸತ್ತಿದೆ? तुम्हारा कौन मरा है? ನಿಮ್ಮವ್ರು ಯಾರು ಸತ್ತಿದ್ದಾರೆ? तुमको तो देहधारियों को याद ही नहीं करना है। ನೀವಂತೂ ದೇಹದಾರಿಯನ್ನ ನೆನಪೇ ಮಾಡಬಾರ್ದು. तुम्हारा आंसू बहता ही तब है जबकि देह अभिमानी बन करके देह को याद करते हो। ನಿಮ್ಮ ಕಣ್ಣೀರು ಅವಾಗೇ ಹರಿಯುತ್ತೆ ಯಾವಾಗ ನೀವು ದೇಹಾಭಿಮಾನಿಯಾಗಿ ದೇಹವನ್ನ ನೆನಪು ಮಾಡ್ತೀರಾ. आंसू कब आते हैं? ಕಣ್ಣೀರು ಯಾವಾಗ ಬರುತ್ತೆ? देह अभिमानियों को आंसू आते हैं या आत्माभिमानियों को आंसू आते हैं? ದೇಹಾಭಿಮಾನಿ ಆಗಿರೋರಿಗೆ ಕಣ್ಣೀರು ಬರುತ್ತಾ ಅಥವಾ ಆತ್ಮಾಭಿಮಾನಿ ಆಗಿರೋರಿಗೆ ಕಣ್ಣೀರು ಬರುತ್ತಾ? क्यों? ಅಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ರು ದೇಹಾಭಿಮಾನಿ ಆಗಿರೋರಿಗೆ. ಬಾಬಾ ಕೇಳ್ತಿದ್ದಾರೆ ಯಾಕೆ? है क्योंकि आत्मा का कनेक्शन आत्माओं के बाप से है। ಏಕೆಂದರೆ ಆತ್ಮದ ಕನೆಕ್ಷನ್ ಆತ್ಮಗಳ ತಂದೆಯ ಜೊತೆ ಇದೆ. और देह का कनेक्शन देहधारियों से है। ಇನ್ನು ದೇಹದ ಕನೆಕ್ಷನ್ ದೇಹದಾರಿಗಳ ಜೊತೆ ಇದೆ.
तो तुम्हारा आंसू कभी बहना नहीं चाहिए। ಹಾಗಾಗಿ ನಿಮ್ಮ ಕಣ್ಣೀರು ಯಾವತ್ತೂ ಹರಿಯಬಾರದು. क्या ಏನು? बहना नहीं चाहिए, माना आंखों में आंसू छलक आए तो अंदर ही अंदर दबा दे। हैं? ಹರಿಯಬಾರದು ಅಂದರೆ ಕಣ್ಣುಗಳಲ್ಲಿ ನೀರು ಬಂದರೆ ಅದನ್ನು ಒಳಗೆ ಹತ್ತಿಕ್ಕಿಕೊಳ್ಳಬೇಕಾ? हैं? बाहर नहीं आना चाहिए, ಹೊರಗಡೆ ಬರಬಾರ್ದಾ? परंतु वो अच्छी अवस्था चाहिए। ಆದರೆ ಅದಕ್ಕೋಸ್ಕರ ಒಳ್ಳೆಯ ಅವಸ್ಥೆ ಇರಬೇಕು. नहीं तो इनके बहुत हैं जिनके मित्र संबंधी मरते रहते हैं और रोते रहते हैं। ಇಲ್ಲಾಂದ್ರೆ ಆ ರೀತಿ ಬಹಳಷ್ಟು ಇದ್ದಾರೆ. ಅವರ ಮಿತ್ರ ಸಂಬಂಧಿಗಳು ಮೃತ್ಯು ಹೊಂದಾಗ ಆಗ ತುಂಬಾನೇ ಅಳ್ತಾರೆ. यहाँ तो रोना प्रूफ बनना है। ಬಾಬಾ ಹೇಳ್ತಾರೆ ಇಲ್ಲಂತೂ ರೋನಾ ಪ್ರೂಫ್ ಆಗಬೇಕು. ರೋನಾ ಪ್ರೂಫ್ ಅಂದರೆ ಕಣ್ಣೀರು ನಿರೋಧಕರಾಗಬೇಕು. कहाँ ಎಲ್ಲಿ? हैं? संगम युग में। क्यों? ಸಂಗಮ ಯುಗದಲ್ಲಿ. ಯಾಕೆ? यहाँ संगम में रोना प्रूफ क्यों बनना है? ಇಲ್ಲಿ ಸಂಗಮ ಯುಗದಲ್ಲಿ ಕಣ್ಣೀರು ನಿರೋಧಕರಾಗಬೇಕು. ಯಾಕೆ? है? अरे क्योंकि संगम में हम ऊंचे से ऊंचे बाप के बच्चे बने हैं। ಏಕೆಂದರೆ ಸಂಗಮದಲ್ಲಿ ನಾವು ಶ್ರೇಷ್ಠಾದಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀವಿ. और युगों में तो इतना ऊंचे बाप नहीं मिलता। ಉಳಿದ ಯುಗಗಳಲ್ಲಂತೂ ಇಷ್ಟೊಂದು ಶ್ರೇಷ್ಠ ತಂದೆ ನಮಗೆ ಸಿಗೋದಿಲ್ಲ. ये तो सब बापों का बाप। ಇವರು ಎಲ್ಲ ತಂದೆ ಆಗಿರೋರಿಗೂ ತಂದೆ ಆಗಿದ್ದಾರೆ. जबकि वहाँ तुम बच्चों को कोई भी बिल्कुल रोने का नहीं है। ಅಲ್ಲಿ ಮಕ್ಕಳಾಗಿರೋ ನಿಮಗೆ ಅಳೋ ಅಗತ್ಯನೇ ಇಲ್ಲ. तो वहाँ स्वर्ग की प्रैक्टिस कहाँ करनी है? ಹಾಗಿದ್ಮೇಲೆ ಆ ಸ್ವರ್ಗದ ಅಭ್ಯಾಸವನ್ನ ಎಲ್ಲಿ ಮಾಡಬೇಕಾಗಿದೆ? हैं? संगम युग में ये प्रैक्टिस करनी है। ಸಂಗಮ ಯುಗದಲ್ಲಿ ಈ ಅಭ್ಯಾಸವನ್ನ ಮಾಡಬೇಕಾಗಿದೆ. कि कोई भी मर जाए, कुछ भी हो जाए, ಯಾರೇ ಮೃತ್ಯು ಹೊಂದಲಿ, ಏನೇ ಆಗಲಿ, हमको ना उदास होना है ನಾವು ಉದಾಸೀನರು ಆಗಬಾರ್ದು और ना आंखों से आंसू आना है। ಮತ್ತೆ ಕಣ್ಣಿನಿಂದ ಕಣ್ಣೀರು ಬರಬಾರ್ದು. क्योंकि बाप तो कहते हैं संगम युग सारा ही मौजों का युग है। ಏಕೆಂದರೆ ತಂದೆ ಹೇಳ್ತಾರೆ ಸಂಗಮ ಯುಗ ಪೂರ್ತಿ ಮೋಜಿನ ಯುಗ ಆಗಿದೆ. तो मौज मनाना चाहिए या रोना चाहिए? ಹಾಗಿದ್ಮೇಲೆ ಮೋಜು ಮಾಡಬೇಕಾಗಿದೆನಾ ಅಥವಾ ಅಳಬೇಕಾಗಿದೆನಾ? शूटिंग हो रही है कि नहीं? ಶೂಟಿಂಗ್ ನಡೀತಾ ಇದೆನೋ ಇಲ್ವೋ? 5000 साल की रिहर्सल कहाँ हो रही है? 5,000 ವರ್ಷದ ಶೂಟಿಂಗ್ ಎಲ್ಲಿ ನಡೀತಾ ಇದೆ? युग में हो रही है। ಸಂಗಮ ಯುಗದಲ್ಲಿ ನಡೀತಾ ಇದೆ. अगर यहाँ उदास हुए, यहाँ रोए, तो यहाँ का थोड़े समय का रोना, उदास होना, वहाँ 5000 वर्ष के ड्रामा में लंबे समय के लिए उदास बना देगा। ಕೆ ಬಾಬಾ ಹೇಳ್ತಾರೆ ಇಲ್ಲಿ ಒಂದು ವೇಳೆ ಉದಾಸರಾದ್ವಿ ಅತ್ತಿದ್ವಿ ಅಂದರೆ ಆಗ ಇಲ್ಲಿಯ ಅಲ್ಪಾವಧಿಯ ಅಳು ಉದಾಸೀನತೆ ಅಲ್ಲಿ 5,000 ವರ್ಷದ ಡ್ರಾಮಾದಲ್ಲಿ ದೀರ್ಘಕಾಲದವರೆಗೂ ನಾವು ಉದಾಸರಾಗಿರ್ಬೇಕಾಗತ್ತೆ. तो यहाँ की तुम्हारी प्रैक्टिस अविनाशी बन जाती है। ಹಾಗಾಗಿ ಇಲ್ಲಿಯ ನಿಮ್ಮ ಈ ಅಭ್ಯಾಸ ಅವಿನಾಶಿ ಆಗ್ಬಿಡುತ್ತೆ. क्या कहा ಏನಂತ ಹೇಳಿದ್ರು? हैं? कौन सी प्रैक्टिस ಯಾವ ಅಭ್ಯಾಸ? है? उदास होने की प्रैक्टिस। ಉದಾಸರಾಗುವಂತಹ ಅಭ್ಯಾಸ. ये भी कोई प्रैक्टिस करनी है? ಬಾಬಾ ಕೇಳ್ತಿದ್ದಾರೆ ಇದನ್ನು ಏನಾದರೂ ಅಭ್ಯಾಸ ಮಾಡಬೇಕಾಗಿದೆನಾ? है?
याद की प्रैक्टिस करनी है। ನೆನಪಿನ ಅಭ್ಯಾಸ ಮಾಡಬೇಕು. जो यहाँ याद में रहेंगे तो बाप की याद तो पावरफुल याद होती है। ಯಾರು ಇಲ್ಲಿ ನೆನಪಿನಲ್ಲಿ ಇರ್ತಾರೆ ತಂದೆ ನೆನಪು ಅಂತೂ ಶಕ್ತಿಶಾಲಿ ಆಗಿರುತ್ತೆ, पावर भरने वाली है। ಶಕ್ತಿಯನ್ನು ತುಂಬಿಸುವಂಥದ್ದಾಗಿದೆ. और जो यहाँ संगम में याद करेंगे और जितना जास्ती याद करेंगे ಯಾರು ಇಲ್ಲಿ ಸಂಗಮ ಯುಗದಲ್ಲಿ ನೆನಪು ಮಾಡ್ತಾರೆ, ಎಷ್ಟು ಜಾಸ್ತಿ ನೆನಪು ಮಾಡ್ತಾರೆ उतना आत्मा में पावर 5000 वर्ष के लिए भर जाएगी। ಅಷ್ಟೇ ಆತ್ಮದಲ್ಲಿ 5,000 ವರ್ಷದವರೆಗೂ ಶಕ್ತಿ ತುಂಬುತ್ತೆ. क्या ಏನು? हर आत्मा में परमपिता परमात्मा सर्वव्यापी रहता है। ಪ್ರತಿ ಆತ್ಮದಲ್ಲಿ ಪರಂಪಿತ ಪರಮಾತ್ಮ ಸರ್ವ್ಯಾಪಿ ಆಗಿರ್ತಾರಾ, यह समय की याद व्यापक रहती है। ಅಥವಾ ಈ ಸಮಯದ ನೆನಪು ಏನಿದೆಯೋ ಅದು ವ್ಯಾಪಿ ಆಗಿರುತ್ತಾ? याद की पावर व्यापक रहती है। ನೆನಪಿನ ಶಕ್ತಿ ಏನಿದೆಯೋ ಅದು ವ್ಯಾಪಕ ಆಗಿರುತ್ತೆ. तो ये तुम्हारी प्रैक्टिस ठीक होनी चाहिए। ಹಾಗಾಗಿ ಈ ನಿಮ್ಮ ಅಭ್ಯಾಸ ಏನಿದೆಯೋ ಇದು ಸರಿಯಾಗಿ ಇರಬೇಕು. कौन सी प्रैक्टिस? ಯಾವ ಅಭ್ಯಾಸ? याद की प्रैक्टिस। ನೆನಪಿನ ಅಭ್ಯಾಸ. इससे क्या साबित हुआ ಇದರಿಂದ ಏನ್ ಸಿದ್ಧ ಆಯ್ತು? है कि कुछ आत्माएं ऐसी भी होंगी जिनकी याद बहुत पावरफुल होगी, कम टूटने वाली होगी। ಇದರಿಂದ ಏನು ಸಿದ್ಧ ಆಗುತ್ತೆ? ಕೆಲವು ಆತ್ಮಗಳು ಯಾವ ರೀತಿ ಆಗಿರ್ತಾರೆ ಅಂದರೆ ಅವರ ನೆನಪು ತುಂಬಾ ಶಕ್ತಿಶಾಲಿ ಆಗಿರುತ್ತೆ, ನೆನಪು ಮುರಿಯುವ ಸಾಧ್ಯತೆ ಕಡಿಮೆ ಆಗಿರುತ್ತೆ. तो वो याद की पावर 5000 वर्ष आत्मा में कायम रहने के कारण वो आत्माएं जन्म जन्मांतर सुखी रहेंगी या उदास रहेंगी। ನೆನಪಿನ ಶಕ್ತಿ ಆತ್ಮದಲ್ಲಿ 5,000 ವರ್ಷದವರೆಗೂ ಶಾಶ್ವತವಾಗಿರೋ ಕಾರಣದಿಂದ ಆ ಆತ್ಮ ಜನ್ಮ ಜನ್ಮಾಂತರದಲ್ಲಿ ಸುಖಿಯಾಗಿರುತ್ತಾ ಅಥವಾ ಉದಾಸವಾಗಿರುತ್ತಾ? जन्म जन्मांतर सुखी रहेंगी। ಜನ್ಮ ಜನ್ಮಾಂತರದಲ್ಲೂ ಸುಖಿಯಾಗಿರುತ್ತೆ. बल कलयुग आ जाए, कलयुग में भी उन्होंने जो संगम में पावर भरी है ಭಲೆ ಕಲಿಯುಗ ಬರಲಿ, ಆದರೆ ಸಂಗಮದಲ್ಲಿ ಅವರೇನು ಶಕ್ತಿಯನ್ನು ತುಂಬಿಸ್ಕೊಂಡಿದ್ದಾರೆ वो पावर काम आती रहेगी। ಆ ಶಕ್ತಿ ಅದು ಕಲಿಯುಗದಲ್ಲೂ ಕೆಲ್ಸಕ್ಕೆ ಬರುತ್ತೆ. तो हर्षित होकर के बोलो, हमको तो अपने बाप से काम है। ಹಾಗಾಗಿ ಹರ್ಷಿತವಾಗಿ ಹೇಳಿ, ನಮ್ದಂತೂ ನಮ್ಮ ತಂದೆ ಜೊತೆ ಕೆಲಸ ಇದೆ. है किससे काम है? ಯಾರ ಜೊತೆ ಕೆಲಸ ಇದೆ? क्यों? बाप से ही काम क्यों है? ಬಾಬಾ ಕೇಳ್ತಿದ್ದಾರೆ, ಯಾಕೆ ತಂದೆ ಜೊತೆನೆ ಕೆಲಸ ಯಾಕಿದೆ? हैं? बाप से ही काम है? कहाँ बाप से? कौन से बाप से काम है? ತಂದೆಯ ಜೊತೆನೆ ಕೆಲಸ ಇದೆ. ಯಾವ ತಂದೆಯ ಜೊತೆ ಕೆಲಸ ಇದೆ? परमधाम में जो बाप रहता है, आत्मा का बाप, उससे 5000 वर्ष तुम्हारा काम है। ಪರಮಧಾಮದಲ್ಲಿ ಏನು ತಂದೆ ಇರ್ತಾರೆ, ಆತ್ಮಗಳ ತಂದೆ, ಆ ತಂದೆಯ ಜೊತೆ 5,000 ವರ್ಷದಲ್ಲಿ ಕೆಲಸ ಇರುತ್ತಾ? या मनुष्य सृष्टि में जो सदा कायम है, उस बाप से तुम्हारा काम है। ಅಥವಾ ಮನುಷ್ಯ ಸೃಷ್ಟಿಯಲ್ಲಿ ಯಾರು ಸದಾ ಶಾಶ್ವತ ಆಗಿದ್ದಾರೆ ಆ ತಂದೆಯ ಜೊತೆ ನಿಮ್ದು ಕೆಲಸ ಇದೆನಾ? किसके नजदीक जाना है? ಯಾರ ಹತ್ತಿರ ಹೋಗ್ಬೇಕಾಗಿದೆ? है जहाँ तुम्हारा काम है, परमधाम में तो कोई काम होता नहीं है। ಎಲ್ಲಿ ನಿಮ್ದು ಕೆಲಸ ಇದೆಯೋ
ಪರಮಧಾಮದಲ್ಲಂತೂ ಯಾವುದೇ ಕೆಲಸ ಇರೋದೇ ಇಲ್ಲ. तो काम तुम्हारा किससे है? ಹಾಗಿದ್ಮೇಲೆ ನಿಮ್ದು ಕೆಲಸ ಯಾರ ಜೊತೆ ಇದೆ? शिव बाबा से। ಶಿವ್ ಬಾಬಾರವರ ಜೊತೆ ಇದೆ. वो शिव बाबा भी कब कहा जाता है? ಆ ಶಿವ್ ಬಾಬಾ ಅಂತಾನು ಯಾವಾಗ ಹೇಳಲಾಗುತ್ತೆ? जब संगम में उस साकार में वो निराकार प्रवेश करके उसे आप समान बना कर जाता है। ಆ ಸಂಗಮದಲ್ಲಿ ಯಾವಾಗ ಸಾಕಾರದಲ್ಲಿ ನಿರಾಕಾರ ಪ್ರವೇಶ ಮಾಡಿ ಅವ್ರನ್ನ ತಮ್ಮ ಸಮಾನ ಮಾಡಿ ಹೋಗ್ತಾರೆ. तो बोला हर एक का अपने बाप से काम है। ಹೇಳಿದ್ರು ಪ್ರತಿಯೊಬ್ಬರದು ತಮ್ಮ ತಂದೆಯ ಜೊತೆ ಕೆಲಸ ಇದೆ. हर एक का अपने बाप से काम है ಪ್ರತಿಯೊಬ್ಬರದು ತಮ್ಮ ತಂದೆಯ ಜೊತೆ ಕೆಲಸ ಇದೆ. माने 500-700 करोड़ का अपने बाप से काम है। ಅಂದ್ರೆ 500-700 ಕೋಟಿ ಆತ್ಮಗಳದ್ದು ತಂದೆಯ ಜೊತೆ ಕೆಲಸ ಇದೆನಾ? नहीं, ಇಲ್ವಾ? माने बाबा ने झूठ बोला ಅಂದ್ರೆ ಬಾಬಾ ಸುಳ್ಳು ಹೇಳಿದ್ರಾ? है? बाबा ने तो बोला हर एक का अपने बाप से काम है। ಬಾಬಾ ಅಂತೂ ಹೇಳಿದಾರಲ್ವಾ ಪ್ರತಿಯೊಬ್ಬರದು ತಮ್ಮ ತಂದೆಯ ಜೊತೆ ಕೆಲಸ ಇದೆ. है? हाँ, कोई भी धर्म की आत्मा हो, ಅಲ್ಲಿ ಸ್ಟೂಡೆಂಟ್ ಹೇಳಿದ್ರು ಎಲ್ರಿಗೂ ತಂದೆ ಆಗಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಹೌದು, ಯಾವುದೇ ಧರ್ಮದವ್ರು ಆಗಿರ್ಬೋದು, कोई भी धर्म में कन्वर्ट होने वाली हो, ಯಾವುದೇ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥವ್ರಾಗಿರ್ಬೋದು, आखिरी तो वो जिससे प्रभावित होगी उसको फॉलो करेगी ना। फॉलो ಅಂತಿಮವಾಗಿ ಅವ್ರು ಯಾರಿಂದ ಪ್ರಭಾವಿತ ಆಗ್ತಾರೆ ಅವ್ರನ್ನ ಫಾಲೋ ಅಂತೂ ಮಾಡ್ತಾರಲ್ವಾ? फादर करेगी ना। ಅವ್ರು ಫಾಲೋ ಫಾದರ್ ಮಾಡುತ್ತಾರಲ್ವಾ? तो हर एक का अपने बाप से काम है। ಹಾಗಾಗಿ ಪ್ರತಿಯೊಬ್ಬರದು ತಮ್ಮ ತಂದೆಯ ಜೊತೆ ಕೆಲಸ ಇದೆ. बाबा का भी बाप से काम है। कौन से बाबा का? ಬಾಬಾ ಅವ್ರದ್ದು ಸಹ ತಂದೆಯ ಜೊತೆ ಕೆಲಸ ಇದೆ. ಯಾವ ಬಾಬಾ ಅವ್ರದ್ದು? ब्रह्मा बाबा का भी बाप से काम है। कौन ಬ್ರಹ್ಮ ಬಾಬಾ ಅವ್ರದ್ದು ಸಹ ತಂದೆಯ ಜೊತೆ ಕೆಲಸ ಇದೆ. से बाप से काम है? ಯಾವ ತಂದೆಯ ಜೊತೆ ಕೆಲಸ ಇದೆ ಬ್ರಹ್ಮ ಬಾಬಂದು? शिव बाप से काम है या शिव बाबा से काम है? ಶಿವ್ ತಂದೆಯ ಜೊತೆ ಅಂದ್ರೆ ಶಿವ್ ಬಾಬ್ ಜೊತೆ ಕೆಲಸ ಇದೆನಾ ಅಥವಾ ಶಿವ್ ಬಾಬಾ ಜೊತೆ ಕೆಲಸ ಇದೆನಾ? शिव बाबा बाप है। ಶಿವ್ ಬಾಬಾ ಶಿವ್ ಬಾಪ್ ಆಗಿದಾರಾ? सब और सूर्यवंशियों का बाप नहीं है, हैं? ಉಳಿದ ಸೂರ್ಯವಂಶಿಗಳಿಗೆ ತಂದೆ ಆಗಿಲ್ವಾ? सभी सूर्यवंशियों का बाप है। ಎಲ್ಲಾ ಸೂರ್ಯವಂಶಿಗಳಿಗೂ ತಂದೆ ಆಗಿದ್ದಾರೆ. ब्रह्मा बाबा का भी बाप है, क्योंकि ब्रह्मा भी सतयुग में जन्म लेगा तो सूर्यवंशी होगा या और कोई वंशी होगा। ಬ್ರಹ್ಮ ಬಾಬಾಗೂ ಸಹ ತಂದೆ ಆಗಿದ್ದಾರೆ. ಸತ್ಯುಗದಲ್ಲಿ ಯಾವಾಗ ಅವರು ಜನ್ಮ ಪಡ್ಕೊಳ್ತಾರೆ ಆಗ ಸೂರ್ಯವಂಶಿ ಆಗಿರ್ತಾರ ಅಥವಾ ಬೇರೆ ವಂಶದವರಾಗಿರ್ತಾರ? सूर्यवंशी होगा। ಸೂರ್ಯವಂಶಿನೇ ಆಗಿರ್ತಾರೆ. तो बाबा का भी बाप से काम है और उसमें ಹಾಗಾಗಿ ಬಾಬಾ ಅವ್ರದ್ದು ಸಹ ತಂದೆಯ ಜೊತೆ ಕೆಲಸ ಇದೆ. सदैव हर्षित रहो। ಹಾಗಾಗಿ ಸದಾ ಹರ್ಷಿತರಾಗಿರ್ರಿ. तभी समझा जाएगा कि कितने स्थिरियम हो। ಅವಾಗೆ ಅರ್ಥ ಮಾಡ್ಕೊಂಡ್ಲಾಗುತ್ತೆ ಎಷ್ಟು ಸ್ಥಿರ ಆಗಿದ್ದೀರಾ. कहते हैं हमारा तो काम ही है शिव बाबा से। ಹೇಳಲಾಗುತ್ತೆ ನಮ್ದಂತೂ ಕೆಲಸನೇ ಆಗಿದೆ ಶಿವ ಬಾಬಾ ಅವ್ರ ಜೊತೆ. दूसरे कोई से भी काम नहीं है। ಬೇರೆ ಯಾರ ಜೊತೆ ನಮ್ದು ಕೆಲಸನೇ ಇಲ್ಲ. तो क्या करेंगे? ಹಾಗಿದ್ರೆ ಏನ್ ಮಾಡ್ತೀರಾ? इसलिए बाबा देखता है आजकल जो आते हैं आते ही पता नहीं क्यों ಹಾಗಾಗಿ ಬಾಬಾ ನೋಡ್ತಾರೆ ಇತ್ತೀಚೆಗೆ ಯಾರು ಬರ್ತಾರೆ ಬಂದ ತಕ್ಷಣನೇ ಏನೂ ಗೊತ್ತಿಲ್ಲ. आगे बोला नहीं। ಮುಂದೆ ಬಾಬಾ ತಿಳಿಸಿಲ್ಲ.
पता नहीं क्यों उदास हो जाते हैं। ಏನೋ ಗೊತ್ತಿಲ್ಲ ಉದಾಸರಾಗ್ಬಿಡ್ತಾರೆ. ಅಂದರೆ ಬಾಬಾ ನೋಡ್ತಾ ಇದ್ದಾರೆ ಇತ್ತೀಚೆಗೆ ಯಾರು ಬರ್ತಾರೆ ಏನೋ ಗೊತ್ತಿಲ್ಲ ಅಂದರೆ ಅವರು ಉದಾಸರಾಗ್ಬಿಡ್ತಾರೆ. मम्मा चली गई। ಮಮ್ಮ ಹೊರಟೋಗ್ಬಿಟ್ರು. अरे मम्मा को तो देखना ही नहीं है। ಬಾಬಾ ಹೇಳ್ತಾರೆ ಅರೆ ಮಮ್ಮನಂತೂ ನೋಡಲೇಬಾರ್ದು. अच्छा मम्मा तो चली गई, ಸರಿ ಮಮ್ಮ ಅಂತೂ ಹೊರಟೋದ್ರು, फिर क्या आना ಮತ್ತಿನ್ನೇನು ಬರೋದು? है? ಅಂದರೆ ಬಾಬಾ ಸ್ಟೂಡೆಂಟ್ಸ್ ಕಡೆಯಿಂದ ಹೇಳ್ತಾ ಇದ್ದಾರೆ ಮಮ್ಮನೇ ಹೊರಟೋದ್ರು ಅಂದಮೇಲೆ ಮತ್ತಿನ್ನೇನು ಬರೋದು? मम्मा चली गई, उदास हो गए, ಮಮ್ಮ ಹೊರಟೋದ್ರು ಉದಾಸರಾದ್ರು, फिर क्या आना है? ಮತ್ತಿನ್ನೇನು ಬರೋದು? कहाँ? ಎಲ್ಲಿ? मधुबन में फिर क्या आना? ಮಧುವನದಲ್ಲಿ ಮತ್ತಿನ್ನೇನು ಬರೋದು? बाबा हम आते हैं फिर से आपसे भरने के लिए। ಬಾಬಾ ನಾವು ಬರ್ತೀವಿ ಮತ್ತೆ ನಿಮ್ಮಿಂದ ಶಕ್ತಿಯನ್ನು ತುಂಬಿಸ್ಕೊಳ್ಲಿಕ್ಕೆ. जैसे बादल आते हैं सागर से भरते हैं, ಯಾವ ರೀತಿಯಾಗಿ ಮೋಡಗಳು ಬರುತ್ತೆ ಸಾಗರದಿಂದ ತುಂಬಿಸ್ಕೊಳುತ್ತೆ, फिर जाते हैं बरसने के लिए। ಮತ್ತೆ ಮೋಡಗಳು ಹೋಗುತ್ತೆ ಮಳೆ ಸುರಿಸ್ಲಿಕ್ಕೆ. तो बाबा कहे बिल्कुल ठीक है। ಬಾಬಾ ಹೇಳ್ತಾರೆ ಖಂಡಿತವಾಗಿ ಸರಿಯಾಗಿದೆ. बाकी यहाँ कोई आकर के आंसू बहाते हैं, बोलते हैं ये बादल आए हो। ಇನ್ನು ಉಳಿದವರೇನು ಇಲ್ಲಿ ಬಂದು ಕಣ್ಣೀರು ಸುರಿಸ್ತಾರೆ, ಹೇಳಲಾಗುತ್ತೆ ಈ ಮೋಡಗಳು ಬಂದಿದೆ. बोलते हैं कि हम बादल बन करके आए हैं। ಹೇಳ್ತಾರೆ ನಾವು ಮೋಡಗಳಾಗಿ ಬಂದಿದ್ದೀವಿ. अरे बादल बन करके आए हो, ಬಾಬಾ ಹೇಳ್ತಾರೆ ಅರೆ ಮೋಡಗಳಾಗಿ ಬಂದಿದ್ದೀರಾ, ये भरने के लिए आए हो, ತುಂಬಿಸ್ಲಿಕ್ಕೆ ಬಂದಿದ್ದೀರಾ, और यहाँ आकर के उदास हो गए। ಬಾಬಾ ಹೇಳ್ತಾರೆ ಮೋಡಗಳಾಗಿ ಬಂದಿದ್ದೀರಾ ತುಂಬಿಸ್ಕೊಳ್ಲಿಕ್ಕೆ ಬಂದಿದ್ದೀರಾ ಆದರೆ ಇಲ್ಲಿ ಬಂದು ಉದಾಸರಾಗ್ಬಿಡ್ತೀರಾ, मम्मा चली गई। ಮಮ್ಮ ಹೊರಟೋಗ್ಬಿಟ್ರು ಅಂತ. तो क्या अपनी पत गंवाने के लिए आए हो? ಬಾಬಾ ಹೇಳ್ತಾರೆ ಹಾಗಿದ್ರೆ ನೀವು ನಿಮ್ಮ ಪದವಿಯನ್ನ ಕಳ್ಕೊಳ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀರಾ, तुम यहाँ सागर पर आए हो। ನೀವಿಲ್ಲಿ ಸಾಗರದ ಹತ್ರ ಬಂದಿದ್ದೀರಾ. सो बाबा तुमको बरसात भरती रहती है। ಹಾಗಾಗಿ ಬಾಬಾ ನಿಮ್ಮಲ್ಲಿ ತುಂಬಿಸ್ತಾ ಇರ್ತಾರೆ, ಮಳೆ ನೀರನ್ನ ತುಂಬಿಸ್ತಾ ಇರ್ತಾರೆ. काय की बरसात? ಯಾವುದ್ರ ಮಳೆ ಆಗಿದೆ? ज्ञान की बरसात भरते रहते हैं। ಜ್ಞಾನದ ಮಳೆಯನ್ನ ನಿಮ್ಮಲ್ಲಿ ತುಂಬಿಸ್ತಾ ಇರ್ತಾರೆ. तो कहते हैं जो पॉइंट समझावे वो समझ करके धारण करके भर करके फिर जा करके औरों को समझाओ। ಇಲ್ಲಿ ಯಾವ ಪಾಯಿಂಟ್ಸ್ಗಳನ್ನು ಅರ್ಥಪಡಿಸಲಾಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಂಡು ಅದನ್ನು ತುಂಬಿಸ್ಕೊಂಡು ಹೋಗಿ ಮತ್ತು ಬೇರೆಯವರಿಗೆ ಅದನ್ನು ಸುರಿಸ್ರಿ, ಅದನ್ನು ತಿಳಿಸ್ರಿ. तुम्हारा तो धंधा ही ये है। ನಿಮ್ಮ ದುಡಿಮೆನೇ ಇದೇ ಆಗಿರೋದು. यहाँ मधुबन में बाबा के पास आते ही क्यों हो? ಇಲ್ಲಿ ಮಧುವನದಲ್ಲಿ ನೀವು ಬಾಬನ ಹತ್ರ ಯಾಕೆ ಬರ್ತೀರಾ? दौड़ दौड़ कर आते हो ना? ಓಡೋಡಿ ಬರ್ತೀರಿ ಅಲ್ವಾ? क्यों आते हो? ಯಾಕೆ ಬರ್ತೀರಾ? हैं? क्यों आते हो? ಯಾಕೆ ಬರ್ತೀರಾ? भरने के लिए। अरे ತುಂಬಿಸ್ಕೊಳ್ಲಿಕ್ಕೆ. घर में बैठे टैप रिकॉर्डर सुन लो। ಯಾಕೆ ಮನೆಯಲ್ಲೇ ಕುತ್ಕೊಂಡು ಟೇಪ್ ರಿಕಾರ್ಡರ್ನ ಕೇಳಿ ಅಲ್ವಾ? कागज की मुरली पढ़ लो।
ಪೇಪರ್ನ ಮುರುಳಿಯನ್ನು ಕೇಳಿ ಓದಿ. ज्ञान तो वही है। ಬಾಬಾ ಹೇಳ್ತಾರೆ ಪೇಪರ್ನ ಮುರುಳಿಯನ್ನು ಓದಿ, ಜ್ಞಾನ ಅಂತೂ ಅದೇ ಆಗಿದೆ ಅಲ್ವಾ. यहाँ क्यों आते हो? ಇಲ್ಲಿ ಯಾಕೆ ಬರ್ತೀರಾ? ये वो है गंगा और यमुनाओं का मेला। ಅದಾಗಿದೆ ಗಂಗಾ ಮತ್ತು ಯಮುನದ ಮೇಲೆ. है भक्ति मार्ग में वो गंगा और यमुना का मेला, नदियों का मेला है। ಭಕ್ತಿ ಮಾರ್ಗದಲ್ಲಿ ಗಂಗಾ ಮತ್ತು ಯಮುನದ ಮೇಲೆ ಆಗಿದೆ. जो पानी की नदियां हैं, क्या इशारा दिया? ಯಾವುದು ನೀರಿನ ನದಿಗಳಾಗಿದ್ದಾವೆ. ಬಾಬಾ ಏನಂತ ಸನ್ನೆ ಮಾಡಿದ್ರು? पानी की नदियां पानी को बिलोने से कुछ मक्खन निकलेगा क्या? ನೀರಿನ ನದಿಗಳು ನೀರನ್ನ ಮಂಥನ ಮಾಡೋದ್ರಿಂದ ಏನಾದರೂ ಬೆಣ್ಣೆ ಬರುತ್ತಾ? और सागर का तो नाम वाला है। ಇನ್ನು ಸಾಗರದ ಹೆಸರಂತೂ ತುಂಬಾನೇ ಪ್ರಸಿದ್ಧಿಯಾಗಿದೆ. सागर मंथन हुआ, ಸಾಗರ ಮಂಥನ ಆಯಿತು, क्या निकले? ಏನ್ ಬಂತು? ज्ञान रतन निकले। ಜ್ಞಾನ ರತ್ನಗಳು ಬಂದವು. तो नदियों के पास जाने से मिलते हैं। ಹಾಗಿದ್ರೆ ಇನ್ನು ನದಿಗಳ ಹತ್ರ ಹೋಗೋದ್ರಿಂದ ಸಿಗುತ್ತಾ? हैं? सागर के पास जाएंगे तो नई नई बातें निकलेंगी। ಸಾಗರನ ಹತ್ರ ಹೋದ್ರೆ ಆಗ ಹೊಸ ಹೊಸ ಮಾತುಗಳು ಬರುತ್ತೆ. सागर मंथन होता है, कितने रतन निकलते हैं। ಸಾಗರ ಮಂಥನ ಆಗುತ್ತೆ, ಆಗ ಎಷ್ಟೊಂದು ರತ್ನಗಳು ಹೊರ ಬರುತ್ತೆ. तो यहाँ तो तुम्हारा मेला होता है सागर से। ಇಲ್ಲಂತೂ ನಿಮ್ದು ಸಾಗರದ ಜೊತೆ ಮೇಳೆ ಆಗುತ್ತೆ. क्या? ಏನು? वहाँ सेंटरों में और गीता पाठशालाओं में तुम्हारा मेला सागर से नहीं होता है, किससे होता है? ಅಲ್ಲಿ ಸೆಂಟರ್ನಲ್ಲಿ ಗೀತಾ ಪಾಠಶಾಲೆಯಲ್ಲಿ ನಿಮ್ದು ಮೇಲೆ ಸಾಗರದ ಜೊತೆ ಆಗೋದಿಲ್ಲ. ಯಾರ ಜೊತೆ ಮೇಳೆ ಆಗುತ್ತೆ? ज्ञान नदियों से। वो पानी की नदियां हैं। ಜ್ಞಾನ ನದಿಗಳ ಜೊತೆ, ಅದು ನೀರಿನ ನದಿ ಆಗಿದೆ. कोई नई बात नहीं सुनाती है। ಯಾವುದೇ ಹೊಸ ಮಾತನ್ನಂತೂ ನುಡಿಸೋದಿಲ್ಲ. और बाप से तुम नित नई बातें सुनते हो। ತಂದೆಯಿಂದ ನೀವು ನಿತ್ಯ ಹೊಸ ಮಾತನ್ನ ಕೇಳ್ತೀರಾ. तो सागर तुम नदियों को रिफ्रेश कर रहे हैं। ಹಾಗಾಗಿ ಸಾಗರ ನದಿಗಳಾಗಿರೋ ನಿಮ್ಮನ್ನ ರಿಫ್ರೆಶ್ ಮಾಡ್ತಾ ಇದ್ದಾರೆ. तुम्हारा यहाँ आना ही है सागर से रिफ्रेश होना। ನೀವಿಲ್ಲಿ ಬರಬೇಕಾಗಿದೆ ಸಾಗರದಿಂದ ರಿಫ್ರೆಶ್ ಆಗಲಿಕ್ಕೆ. और कोई बात नहीं। ಮತ್ತೆ ಬೇರೆ ಯಾವ ಮಾತು ಇಲ್ಲ. और फिर जाकर के बरसात बरसा दी। ಮತ್ತೆ ನೀವು ಹೋಗಿ ವರ್ಷವನ್ನ ವರ್ಷಿಸ್ರಿ. तो तुम्हारा तो धंधा ही ये है। ನಿಮ್ಮ ದುಡಿಮೆನೇ ಇದೇ ಆಗಿರೋದು. वो है ज्ञान का सागर। ಅವರು ಜ್ಞಾನದ ಸಾಗರ ಆಗಿದ್ದಾರೆ. और तुम हो बादल। ನೀವು ಮೋಡ ಆಗಿದ್ದೀರಾ. तुमको यहाँ भरना है। ನೀವು ಇಲ್ಲಿ ತುಂಬಿಸ್ಕೊಳ್ಬೇಕಾಗಿದೆ. कौन है ज्ञान का सागर? ಜ್ಞಾನದ ಸಾಗರ ಯಾರಾಗಿದ್ದಾರೆ?
शिव बाबा है ज्ञान का सागर ಶಿವ ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ. और तुम हो बादल. ಇನ್ನು ನೀವಾಗಿದ್ದೀರಾ ಮೋಡಗಳು.